ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಸದರಿ ಸುದ್ದಿಗೋಷ್ಠಿಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಬಗ್ಗೆ ಇದೇ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಗೌರವಾನ್ವಿತ ನ್ಯಾಯಾಧೀಶರು ತಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗೂ ಸಿಜೆಎಂ ಸರ್ ಉಮೇಶ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ವಕೀಲರು, ಹಿರಿಯ ವಕೀಲರು ಹಾಗೂ ಕಿರಿಯ ವಕೀಲರು ಎಲ್ಲರೂ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಸಭೆಯ ಕೇಂದ್ರ ಬಿಂದುಗಳಾದಂತಹ ಎಲ್ಲಾ ಪತ್ರಿಕಾ ಮಾಧ್ಯಮಗಳಿಗೂ ಕೂಡ ನನ್ನ ಸಭೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಒಂದು ಮನವಿ ಅಂತಂದ್ರೆ ಬಹಳ ಸರಳವಾಗಿದೆ. ಇಲ್ಲಿ ಯಾವುದೋ ಒಂದು ಗಹನವಾದ ವಿಚಾರ ಪ್ರಸ್ತಾಪ ಮಾಡ್ಲಿಕ್ಕೆ ನಾನು ಬಂದಿದ್ದಲ್ಲ. ಎಲ್ಲರೂ ಗೊತ್ತಿರೋ ಹಾಗೇನೆ ಈಗ ಮಳೆಗಾಲ ಶುರು ಆಗುತ್ತೆ. ನನಗೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶನಾಗಿ ನಿಯುಕ್ತಿಗೊಂಡ ನಂತರ ಜನವರಿ ತಿಂಗಳಲ್ಲಿ ಮಾನ್ಯ ವಿಡಿದಿ ಸಾಹೇಬರಿಗೆ ನಾನು ಮನವಿ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನಿಷ್ಠ 5 ಲಕ್ಷ ಗಿಡ ನೆಡಲು ಸಾಧ್ಯ ಆಗ್ತದೆ ಅಂತ ಕೇಳಿದಾಗ ಕೂಡಲೇ ಒಪ್ಕೊಂಡ್ರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಬಹಳ ಪ್ರೀತಿಯಿಂದ ಸ್ಪಂದಿಸಿದರು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ನಾನು ನನ್ನ ಜಿಲ್ಲೆ ಅಂತ ಆಯ್ಕೆ ಮಾಡಿಕೊಂಡು ಇಲ್ಲಿ 5 ಲಕ್ಷ ಗಿಡ ನೆಡಬೇಕು ಈ ಮಳೆಗಾಲದಲ್ಲಿ ಅಂತ ನಾನು ಮನವಿ ಮಾಡಿಕೊಂಡಾಗ ಹಾಗೆ ದರೆ ಫೌಂಡೇಶನ್ ನಿರ್ದೇಶಕರಾದ ಋಷಾಂಕ ಭಟ್ ಅವರಿಗೆ ನಾನು ಮನವಿ ಮಾಡಿಕೊಂಡಾಗ ಅವರು ಕೂಡಲೇ ಸ್ಪಂದಿಸಿ ಇದು ಒಳ್ಳೆಯ ಕಾರ್ಯ ಇದೆ, ಮಾಡಿ ಸರ್, ಎಲ್ಲ ಬೆನ್ನಿಗಿರ್ತೀವಿ, ಜೊತೆಗಿರ್ತೀವಿ ಅಂತ ಎಲ್ಲರೂ ಸ್ಪಂದಿಸಿದರು. ನನ್ನ ವಿಚಾರ ಅಂತಂದ್ರೆ ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಇರಬೇಕು ಅಂತ ನನ್ನ ಅಪೇಕ್ಷೆ ಅಲ್ಲ. ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಸಂತೋಷದಿಂದ ಒಪ್ಕೊಳ್ಳಿ, ಈ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಆಗ್ತಕ್ಕಂಥದ್ದಲ್ಲ. ಇಡೀ ಜಿಲ್ಲೆಯ ಮಹಾಜನತೆ, ಸಜ್ಜನ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಸಂವಿಧಾನ ಅಂತಾನೆ ಬಹಳ ಮಾತಾಡ್ತೇವೆ. ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು, ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ. ಆದರೆ ಮೂಲಭೂತ ಕರ್ತವ್ಯಗಳು ಅಂತ ಇದೆ, ಅದ್ರ ನಾವು ಜಾಸ್ತಿ ಚರ್ಚೆ ವಿಮರ್ಶೆ ಮಾಡಲ್ಲ. ಸಂವಿಧಾನದ 4A ಭಾಗ 4A ಆರ್ಟಿಕಲ್ 51A ಅದರಲ್ಲಿ ಒಂದು ಅಂಶ ಬರ್ತದೆ, ತಮಗೆಲ್ಲ ತಾವು ಓದಬಹುದು. ಪರಿಸರ ಜೀವ ವೈವಿಧ್ಯತೆಯನ್ನ, ನೀರು, ಮಣ್ಣು, ಇದು ಎಲ್ಲವೂ ನಾವು ಸಂರಕ್ಷಿಸಿ ಅಭಿವೃದ್ಧಿ ಪಡಿಸತಕ್ಕಂತ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ. ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಆಗ ನಮ್ಮ ಕರ್ತವ್ಯ ಏನು? ಆ ಕರ್ತವ್ಯನ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಗೊತ್ತಿದೆ, ಅದನ್ನ ಪುನರ್ ಒಂದು ನೆನಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೆ ಇಲ್ಲಿ. ಹೀಗಾಗಿ ಈ ಒಂದು ಅಭಿಯಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಒಂದು ಮಹಾಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಕುಟುಂಬಕ್ಕೆ ಒಂದು ಮರ, ಶಾಲೆಗೊಂದು ಅಮೃತವನ, ಮಿಯಾವಾಕಿ ಅಂತ ಹೇಳ್ತಾರೆ, ಅದು ಜಪಾನಿಯ ಭಾಷೆ. ಕಾಲೇಜಿಗೆ ಒಂದು ಅಮೃತವನ, ಪ್ರತಿ ಸರ್ಕಾರಿ ಕಚೇರಿ ಅಥವಾ ನ್ಯಾಯಾಲಯ ಕಂಪೌಂಡ್ ಆಗಿರ್ಬೋದು, ಅಥವಾ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಲೇಔಟ್ ಅಭಿವೃದ್ಧಿಗಳಾಗ್ತಾ ಇವೆ, ಅಲ್ಲಿ ಒಂದು ಅಮೃತವನ. ರೈತರು ತಮ್ಮ ಹೊಲದ ಬದುನಲ್ಲಿ ಗಿಡಗಳು ನೆಡ್ತಕ್ಕಂಥದ್ದು, ನದಿ, ಹಳ್ಳ, ಕೊಳ್ಳ, ಕೆರೆ, ತೊರೆ ಇದ್ರೆ ಅದರ ದಂಡೆ ಉಂಟ ಈ ಮರಗಳನ್ನ ನಾವು ನೆಡ್ತಕ್ಕಂಥದ್ದು, ಇದೆಲ್ಲ ಇತ್ಯಾದಿ ಏನು ಒಂದು ಬೇಕು ಅಂತ ನನ್ನ ಒಂದು ಮನವಿ. ಹೀಗಾಗಿ ನಾನು ಮನವಿ ಮಾಡ್ಕೊಳ್ತೇನೆ, ಒಂದು ಕುಟುಂಬ ಒಂದು ಮರ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ಕುಟುಂಬ ಒಂದು ಮರ.
ಒಬ್ಬ ವಿದ್ಯಾರ್ಥಿನಿ ಒಂದು ಗಿಡ. ಹಾಗೆ ಎಲ್ಲ ಸರ್ಕಾರಿ ನೌಕರದಾರ ಬಂಧುಗಳು, ಅದು ಜಿಲ್ಲಾ ನ್ಯಾಯಾಂಗ, ಜಿಲ್ಲಾಡಳಿತ ನೌಕರದಾರು, ಅವರು ಕನಿಷ್ಠ 5 ಗಿಡ. ಹಾಗೆ ಒಂದು ಶಾಲೆ ಶಿಕ್ಷಕರು, ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ಪ್ರಾಧ್ಯಾಪಕರು ಪ್ರತಿಯೊಬ್ಬರು 5 ಗಿಡ ಸ್ಪಾನ್ಸರ್ ಮಾಡಬೇಕು ಅಂತ ಒಂದು ಮನವಿ. ಹಾಗೆ ಶಾಲೆ ಕಾಲೇಜುಗಳು ತಮ್ಮ ತಮ್ಮ ಆವರಣದಲ್ಲಿ ಈ ಅಮೃತವನ ನಿರ್ಮಾಣ ಮಾಡಬೇಕು, ಅಂದ್ರೆ ಮಿಯಾವಾಕಿ ಫಾರೆಸ್ಟ್ ನಿರ್ಮಾಣ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಹಾಗೆ ನಾವು ನ್ಯಾಯಾಧೀಶರ ಹತ್ರ ನಾವು ಬರಬೇಕಾದ್ರೆ ಪ್ರತಿಯೊಬ್ಬ ನ್ಯಾಯಾಧೀಶರ ಜೊತೆಗೆ ತಮ್ಮ ತಮ್ಮ ಇಚ್ಛಾನುಸಾರ ಕನಿಷ್ಠ 5 ಗಿಡ ಅಂತ ಹೇಳಿದೆ. ನನ್ನ ಮಟ್ಟಿಗೆ ಹೇಳೋದಾದ್ರೆ ನಾನು ಒಂದು 100 ಗಿಡವನ್ನು ಸ್ಪಾನ್ಸರ್ ಮಾಡ್ತೇನೆ ನನ್ನ ಮಟ್ಟಿಗೆ. ಬೇರೆ ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳು ಇನ್ನೂ ಜಾಸ್ತಿ ಮಾಡಬಹುದು ಅವರು ಪ್ರೀತಿ ಇಚ್ಛೆ ಅನುಗುಣವಾಗಿ. ಇದೆಲ್ಲ ಏನು ನನ್ನ ಒಂದು ಒಟ್ಟಾರೆ ಮನವಿ ಏನು ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯ ಜನತೆ ಇದು ಒಂದು ರಾಷ್ಟ್ರೀಯ ಹಬ್ಬ ಅಂತ ತಿಳ್ಕೊಂಡು ಉತ್ಸಾಹದಿಂದ ಪಾಲ್ಗೊಳ್ಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮಹಾಜನತೆಯಲ್ಲಿ ನಾಗರಿಕ ಬಂಧುಗಳಲ್ಲಿ. ಶಿಡ್ಲಘಟ್ಟದ ಇನ್ನೊಂದು ಮೊರಾರ್ಜಿ ದೇಸಾಯಿ ಶಾಲೆನಲ್ಲಿ 2700 ಗಿಡಗಳನ್ನ ಹಾಕಿದೀವಿ. ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರ ಅವರ ಏನು ಸಮಾಧಿ ಜಾಗ ಇದೆ ಮುದ್ದೇನಹಳ್ಳಿನಲ್ಲಿ, ಅಲ್ಲೂ ಕೂಡ ನಾವು ಈ ಒಂದು ಕಾರ್ಯಕ್ರಮ ನಂಬ್ಕೊಂಡು ಅಲ್ಲೂ ಒಂದು ಸುಮಾರು 200 ಗಿಡಗಳನ್ನ ಹಾಕಿದೀವಿ. ಅದು ನಮ್ಮ ಈ ಕಾರ್ಯನ ನೋಡಿ ಮೆಚ್ಚಿ ಅವರು ಇನ್ನೊಂದಷ್ಟು ಜಾಗ ಕೊಡ್ತೀವಿ, ಇನ್ನೂ ಹೆಚ್ಚಿನ ಗಿಡಗಳನ್ನ ನೆಡಿ ಅಂತ ಹೇಳಿದ್ದಾರೆ. ಈಗ ನಾವು ಸಾಹೇಬ್ರು ಹೇಳ್ತಾರೆ 13ನೇ ತಾರೀಕು ನಾವು ಇಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಮೆಡಿಕಲ್ ಕಾಲೇಜ್ನಲ್ಲಿ ಸುಮಾರು ಒಂದು 10 ರಿಂದ 15 ಸಾವಿರ ಗಿಡಗಳನ್ನ ನೆಡ್ತಾ ಇದ್ದೀವಿ. ಅವತ್ತು ದಿನ ನಮ್ಮ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯಕಾರಿ ಅಧ್ಯಕ್ಷರಾದಂತ ಜಸ್ಟಿಸ್ ಅನ್ನು ಶ್ರೀರಾಮನ್ ಮೇಡಮ್ ಬರ್ತಾ ಇದ್ದಾರೆ, ಆನರಬಲ್ ಹೆಡಿಎಂ ಬರ್ತಾ ಇದ್ದಾರೆ. ಆ ಬಗ್ಗೆ ಈಗ ಆಲ್ರೆಡಿ ನಾವು ನಮ್ಮ DC ನಾವೆಲ್ಲ ಕೂತ್ಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು ಸಭೆಯನ್ನ ಆಯೋಜನೆ ಮಾಡ್ಕೊಂಡು ನಾವು ಹೇಗೆ ಈ ವರ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಅದನ್ನ ಮಾಡ್ಕೊಂಡು ಆವತ್ತೊಂದು ದಿನ ಕನಿಷ್ಠ 1 ಲಕ್ಷ ಗಿಡಗಳನ್ನ ನೆಡ್ಲಿಕ್ಕೆ ನಾವು ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಈ ಸಂಬಂಧ ಹಲವಾರು ಯೋಜನೆಗಳನ್ನ ಮಾಡ್ತಾ ಇದೀವಿ. ಆ ಉದ್ದೇಶವಾಗಿ ಇವತ್ತಿನ ದಿನ ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಕುಮಾರ್ ಸಾಹೇಬರು ನಮ್ಮ ಮುಂದೆ ಬಂದಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಅದು ವಿಟಮಿನ್ ಕೊಡುವಂತ ಹಣ್ಣುಗಳು ಸಿಗ್ತವೆ, ಅದನ್ನ ಮಾಡ್ಕೊಂಡಿದೀವಿ. ಮತ್ತೆ ಈಗ ನಾವು ತಲಕಾಯಿ ಬೆಟ್ಟ ಆಗ್ಬೋದು, ಅವಲ್ ಬೆಟ್ಟ ಆಗ್ಬೋದು, ಅಲ್ಲಿ ಯಾವ್ದೊಂದು ಹೋಗಿದ್ವಿ, ನೀವೊಂದು ಹೋಗಿದ್ರಲ್ಲ ಸ್ಪಾಟ್ ನೋಡ್ಲಿಕ್ಕೆ, ಇದು ಅಲ್ಲೆಲ್ಲ ಜಾಗಗಳು ನೋಡ್ ಬಂದಿದೀವಿ. ಅಲ್ಲೆಲ್ಲವೂ ಜಾಸ್ತಿ ಫಾರೆಸ್ಟ್ ಲ್ಯಾಂಡ್ ಇರೋದ್ರಿಂದ ಹಣ್ಣಿನ ಗಿಡಗಳನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಹಾಕಿದ್ರೆ ಈ ಕಾಡು ಪ್ರಾಣಿಗಳಿಗೆ, ಇಲ್ಲಿ ನಾವು ನೋಡುವಾಗೆ ಮಂಕಿಗಳೆಲ್ಲ ಜಾಸ್ತಿ ಇದೆ, ಹಕ್ಕಿ ಪಕ್ಷಿಗಳಿಗೂ ಆಹಾರ ಆಗ್ತದೆ ಅನ್ನೋ ವಿಚಾರವಾಗಿ ಸಾಧ್ಯವಷ್ಟು ಅದ್ರ ಜೊತೆಗೆ ಬೇರೆ ಬೇರೆ ಇನ್ನಿತರ ಗಿಡಗಳನ್ನು ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಸದವರ ಅಪೇಕ್ಷೆ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಇಡೀ ರಾಜ್ಯದಲ್ಲಿ 5 ಕೋಟಿ ಅಂತೇಳಿ, ನಮ್ಮ ಜಿಲ್ಲೆನಲ್ಲಿ 5 ಲಕ್ಷ ಅಂತೇಳಿ ಈ ಕುರಿತು ಈಗಾಗಲೇ ನಿರ್ದೇಶನ ಕೊಟ್ಟ ಮೇಲೆ ನಮ್ಮ ಜಿಲ್ಲಾ ಸತ್ರ ನ್ಯಾಯಾಧೀಶರು ಸದವರ ಅವರ ಅಪೇಕ್ಷೆಯಂತೆ ಈಗಾಗಲೇ ಹಲವಾರು ಸುತ್ತುಗಳ ಮೀಟಿಂಗ್ಗಳನ್ನ ಮಾಡಿದ್ದೀವಿ. ತಮ್ಗೆಲ್ಲ ಗೊತ್ತಿದೆ, ಈಗ ತಾವು ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಒಂದು ಗಿಡ ಅಂತಂದ್ರೆ ಅದು ಒಂದು ದಿನದ ಕೆಲಸ ಅಥವಾ ಹಾಕಿ ಹೋಗುವಂತ ಕೆಲಸ ಅಲ್ಲ. ಅದು ಕನಿಷ್ಠ 3 ವರ್ಷಗಳ ಮೇಲುಸ್ತುವಾರಿ ಇದ್ರೆ ಮಾತ್ರ ಒಂದು ಗಿಡ ಮರವಾಗಿ ಆಗುವಂಥದ್ದು ಅನ್ನೋದು ವಾಸ್ತವ ಸತ್ಯ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕನಿಷ್ಠ 3 ವರ್ಷ ನಿರ್ವಹಣೆಯಲ್ಲಿ ಇರುವಂತ ಒಂದು ಸದೃಢವಾದಂತ ವ್ಯವಸ್ಥೆಯನ್ನ ತರಬೇಕು. ಆ ಮೂಲಕ ಎಲ್ಲ ಇಲಾಖೆಗಳು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಇಲ್ಲಿ ಪ್ರಾತಿನಿಧಿಕವಾಗಿ ಈಗ 5 ಲಕ್ಷ ಗಿಡ ನಾವು ನೆಡಬೇಕು ಅಂತಂದ್ರೆ ಸುಮಾರು 3.5 ಲಕ್ಷ ಗಿಡಗಳನ್ನ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಟೆರಿಟೋರಿಯಲ್ ಫಾರೆಸ್ಟ್ ಪ್ರಾದೇಶಿಕ ಅರಣ್ಯದವರು ಬೆಳೀತಾರೆ. ಸುಮಾರು 2.5 ಲಕ್ಷ ಗಿಡಗಳನ್ನ ಸಾಮಾಜಿಕ ಅರಣ್ಯದವರು ಬೆಳೀತಾರೆ. ಈ 2 ಇಲಾಖೆಗಳು ಸೇರಿ ಸುಮಾರು 2 ಲಕ್ಷ ಗಿಡಗಳನ್ನ ನಾಗರಿಕರಿಗೆ, ರೈತರಿಗೆ, ಹಣ್ಣಿನ ಗಿಡಗಳೇನಿದಾವೆ ಅದು ಹಲಸಿರ್ಬೋದು, ಮಾವಿರ್ಬೋದು, ನೇರಳೆ ಇರ್ಬೋದು, ಈವನ್ ಹೊಂಗೆ,
ನಮ್ಮ ಬೇವು ಈ ತರದ ಈ ಭೂಪ್ರದೇಶಕ್ಕೆ ಈ ವಾಯುಗುಣಕ್ಕೆ ಹೊಂದ್ಕೊಳ್ಳುವಂತ ಗಿಡಗಳನ್ನ ಬೆಳಿತಾರೆ. ಅದರಲ್ಲಿ 4 ವಿಭಾಗವಾಗಿ ಗಿಡಗಳನ್ನ ಬೆಳಿತಾರೆ. ಒಂದು 6x4, 8x12 ಬ್ಯಾಗ್ ಸೈಜ್, ಅದು 8 ಇಂಚ್ ಬೈ 12 ಇಂಚ್. 6x4 ಅಂದ್ರೆ 4 ಇಂಚ್ ಬೈ 8 ಇಂಚ್. ಅದೇ ತರ 14x20 ಮತ್ತೆ 10x16. ಈ 14x16 ಮತ್ತೆ 10x16 ಮತ್ತೆ 14x20 ಅನ್ನೋದು 6 ಅಡಿ ಎತ್ತರದ ಗಿಡ. ಅದ್ರದ್ದು ಸರ್ವೈವಲ್ ರೇಟ್ ಮಿನಿಮಮ್ 95% ಇರುತ್ತೆ. ಈಗೆಲ್ಲ ತಾವು ರೋಡ್ ಸೈಡ್ಗಳಲ್ಲಿ ನಾವು ಹಾಕುವಂತದ್ದು ಇಲಾಖೆಗಳಿಂದ ತಾವೆಲ್ಲ ನೋಡಿದೀರಾ. ಸೊ ಹಾಗಾಗಿ ಈ ವರ್ಷ ಆ 2 ಕ್ಯಾಟಗರಿಗಳಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಟ್ಟು ಸಾಹೇಬ್ರ ಅಪೇಕ್ಷೆ ಏನಿದೆ, ಎಲ್ಲರ ಅಪೇಕ್ಷೆ ಏನಿದೆ, ಇವು ಮರಗಳಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡ್ಬೇಕು ಅಂತೇಳಿ ಸಂಕಲ್ಪ ಮಾಡಿದೀವಿ. ಅದರಲ್ಲಿ ಅರಣ್ಯ ಇಲಾಖೆ ಅವರ ಅರಣ್ಯ ಪ್ರದೇಶದೊಳಗಡೆ ಒಂದು 3 ಲಕ್ಷ ಗಿಡ, 3,25,000 ಗಿಡ ಅವ್ರು ಪ್ಲಾಂಟಿಂಗ್ ಮಾಡ್ತಾರೆ. ಈಗಾಗಲೇ ಅದು ಕೂಡ ತಮ್ಗೆಲ್ಲ ಗೊತ್ತಿದೆ, ಅಂತಿಮ ಸ್ವರೂಪದಲ್ಲಿದೆ. ಡೀಮ್ಡ್ ಫಾರೆಸ್ಟ್, ಟೆರಿಟೋರಿಯಲ್ ರಿಸರ್ವ್ ಫಾರೆಸ್ಟ್, ನೋಟಿಫೈಡ್ ಫಾರೆಸ್ಟ್, ರೆಕಾರ್ಡೆಡ್ ಫಾರೆಸ್ಟ್ ಇವೆಲ್ಲವೂ ಕೂಡ ಈಗಾಗಲೇ ಜಿಲ್ಲೆನಲ್ಲಿ ಒಂದು ಹಂತದಲ್ಲಿ ಬಹುತೇಕ ಅಂತಿಮ ಆಗಿರೋದ್ರಿಂದ, ಗಡಿಗಳು ಒಂದು ಸ್ಪಷ್ಟತೆ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಂದು 3.25 ಅಷ್ಟು ಅವ್ರು ಅರಣ್ಯ ಇಲಾಖೆಯವರು ಪ್ಲಾಂಟ್ ಮಾಡ್ಕೊಳ್ತಾರೆ. ಪ್ರತಿ 100 ಗಿಡಕ್ಕೆ 200 ಗಿಡಕ್ಕೆ ಒಬ್ರು ವಾಚ್ ಅಂಡ್ ವಾರ್ಡ್ಗೂ ಕೂಡ ಅವ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು 3.5 ಲಕ್ಷ ಗಿಡಗಳ ಸ್ಟೇಟಸ್. ಉಳಿದಂತೆ ನಮ್ಮ ಶಾಲೆಗಳು 1300 ಶಾಲೆಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳನ್ನ ಹೊರತುಪಡಿಸಿ ಎಲ್ಲ ಹೈಸ್ಕೂಲು, ಹೈಯರ್ ಪ್ರೈಮರಿ ಸ್ಕೂಲ್ ಎಲ್ಲೆಲ್ಲಿ ಕಾಂಪೌಂಡ್ಗಳಿದೆ, 4 ಎಕರೆ ಇದೆ, 3 ಎಕರೆ ಇದೆ, 2 ಎಕರೆ ಇದೆ, 1 ಎಕರೆ ಇದೆ, ಅವೆಲ್ಲವುಗಳಲ್ಲೂ ಕೂಡ ಮುಂದಿನ 3 ತಿಂಗಳಲ್ಲಿ ಸ್ಪಷ್ಟವಾಗಿ ಒಂದೊಂದು ಶಾಲೆಗಳಲ್ಲಿ ಎಷ್ಟೆಷ್ಟು ಗಿಡ ಹಾಕ್ಬೇಕು, ಮತ್ತೆ ಪ್ರತಿ 1 ಗಿಡಕ್ಕೆ 3 ಮಕ್ಕಳ ಜವಾಬ್ದಾರಿ. ಆಗ್ತಾರೆ, ನೀರ್ ಕುಡಿತಾರೆ, ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗಿರ್ತದೆ. ಆ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ರೀತಿನಲ್ಲಿ ಪ್ರತಿ ಶಾಲೆನಲ್ಲಿ ಸುಮಾರು ಒಂದು 300ರಿಂದ 400 ಶಾಲೆಗಳು, 500 ಶಾಲೆಗಳು ನಾವು ಈ ವಿಭಾಗದಲ್ಲಿ ತಗೊಂಡಿದೀವಿ. ಅವರೊಂದು 20-25 ಸಾವಿರ ಆಗ್ತಾರೆ ಅಂತೇಳಿ ನಮ್ದು ಅಂದಾಜಿದೆ. ಅದೇ ತರ ಜಿಲ್ಲೆಯಲ್ಲಿ ಸುಮಾರು 110 ವಸತಿ ಶಾಲೆಗಳಿದಾವೆ. ಆ ಎಲ್ಲ ವಸತಿ ಶಾಲೆಗಳಲ್ಲಿ ಕೆಲವು ವಸತಿ ಶಾಲೆಗಳಲ್ಲಿ 5 ಎಕರೆ, 2 ಎಕರೆ, 3 ಎಕರೆ ಬ್ಲಾಕ್ ಪ್ಲಾಂಟೇಶನ್ಗೂ ಕೂಡ ಜಾಗ ಸಿಗ್ತಾ ಇದೆ. ಅಂದ್ರೆ 25 ಎಕರೆ ಕೊಟ್ಟಿದೀವಿ. ಶಾಲೆ ಎಲ್ಲ ಒಂದು 2 ಎಕರೆನಲ್ಲಿದೆ, ಆಟದ ಮೈದಾನ ಒಂದು 5-6 ಎಕರೆನಲ್ಲಿದೆ, ಉಳಿದಿದ್ದೊಂದು 10 ಎಕರೆ ಸುಮ್ನೆ ಪಾಳು ಬಿಟ್ಟಿದ್ದಾರೆ. ಅಂತ ಜಾಗಗಳು ಮುಂದಿನ ಅಭಿವೃದ್ಧಿಯನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂತ ಜಾಗಗಳನ್ನು ಕೂಡ ಈಗ ಅಂತಿಮ ಮಾಡ್ಕೊಂಡಿದೀವಿ. ಆ ಜಾಗಗಳಲ್ಲೂ ಕೂಡ ಸುಮಾರು ಒಂದು 20-25 ಸಾವಿರ ಗಿಡ ಹಾಕ್ಬೇಕು ಅನ್ನೋದು ಸಂಕಲ್ಪ ಇದೆ. ಜೊತೆಗೆ ಸಾಮಾಜಿಕ ಅರಣ್ಯದವರು ಎಲ್ಲ ರಸ್ತೆ ಬದಿಗಳಲ್ಲಿ ಅವರು ಸ್ವಾಭಾವಿಕವಾಗಿ ಹಾಕ್ಲೇಬೇಕು. ಅದಕ್ಕೆ 200 ಗಿಡಕ್ಕೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ನೀರ್ ಹಾಕ್ಲಿಕ್ಕೆ ಒಬ್ಬ ಸಿಬ್ಬಂದಿ ಕೂಡ ಬರ್ತಾರೆ. ಹಾಗಾಗಿ ಅವರು ಕೂಡ ಅದಕ್ಕೆ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸೊ ಈ ರೀತಿ ಆಸ್ಪತ್ರೆಗಳು ಎಲ್ಲೆಲ್ಲಿ ಜಾಗ ಇದಾವೆ, ನಮ್ಮ PHC ಇರ್ಬೋದು, ಹೆಲ್ತ್ ವೆಲ್ನೆಸ್ ಸೆಂಟರ್ಗಳು ಇರ್ಬೋದು, ಈ ತರ ಎಲ್ಲಾ ಸಾರ್ವಜನಿಕ ಆಸ್ತಿಗಳನ್ನ, ಮತ್ತೆ ನಮ್ಮ ದೇವಾಲಯಗಳು, ಮುಜರಾಯಿನಲ್ಲಿ ನಮ್ಮ ಸೆಕ್ಷನ್ ಇಂದಾನೆ ಎಲ್ಲಾ ತಹಸೀಲ್ದಾರ್ಗೂ ಡೈರೆಕ್ಷನ್ ಕೊಟ್ಟಿದೀವಿ. ಈಗಾಗಲೇ ಮುಜರಾಯಿ ಆಸ್ತಿಗಳನ್ನ ಸಂರಕ್ಷಣೆ ಮಾಡುವಂತ ಅಳತೆ ಕಾರ್ಯಗಳು ಎಲ್ಲ ಕಡೆ ನಡೀತಾ ಇದಾವೆ. ಎಲ್ಲೆಲ್ಲಿ ನಮ್ ಗಡಿ ಇದೆ ಆ ಎಲ್ಲ ಗಡಿಗಳಲ್ಲಿ ನಾವು ಗುರುತಿಸ್ಕೊಂಡು ಮಾಡ್ತೇವೆ. ಈ 5 ಲಕ್ಷ ಗಿಡ ಜಿಲ್ಲೆಯಲ್ಲಿ ಈಗಾಗಲೇ 5,50,000 ಗಿಡ ಬೆಳೆಸ್ಕೊಂಡಿದೀವಿ. ಅದರಲ್ಲಿ ಕನಿಷ್ಠ 5 ಲಕ್ಷ ಗಿಡಗಳನ್ನ ಉಳಿಸ್ಕೊಳ್ಬೇಕು. ಅದನ್ನ ನಾಗರಿಕರ ಸಹಭಾಗಿತ್ವ ಅಂತ ತಗೋಬೇಕು. ಈಗ ತಾವ್ ಹೇಳ್ದಂಗೆ ದೇವಸ್ಥಾನದಲ್ಲಿ ಹಾಕಿದ್ರೆ ಆ ವ್ಯವಸ್ಥಾಪನಾ ಸಮಿತಿ ಭಕ್ತಾದಿಗಳಿಗೆ ಒಂದು ಮೀಟಿಂಗ್ ಮಾಡಿ ಅದನ್ನ ಎವ್ರಿ ವೀಕ್ ಅದಕ್ಕೆ ನೀರ್ ಹಾಕುವಂತದ್ದು, ಅಲ್ಲಿನ ವ್ಯವಸ್ಥೆ ಏನಾಗ್ಬೇಕು ಅದು ದೇವಸ್ಥಾನದಿಂದಾನೇ ಮಾಡೋ ಅಂತದ್ದು. ಒಂದು ಶಾಲೆನಲ್ಲಿ ಮಾಡಿದ್ರೆ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರುಗಳು ಪ್ರತಿ ಮಕ್ಕಳಿಗೆ ಪ್ರತಿ ದಿನ ಅದನ್ನ ಪ್ರತಿ ವಾರ ಒಂದ್ಸರಿ ಎಷ್ಟು ನೀರ್ ಹಾಕಿದ್ರು ಏನಾಯ್ತು, ಒಂದು ವೇಳೆ ಏನಾದ್ರು ಹೋದ್ರೆ ಗಿಡ ಒಣಗೋದ್ರೆ ಅದನ್ನ ರೀಪ್ಲೇಸ್ ಮಾಡಕ್ಕೂ ಕೂಡ ಒಂದು 5% ರಿಸರ್ವ್ ಗಿಡಗಳನ್ನ ಅಲ್ಲಲ್ಲಿ ಇಡಿಸಿ ಎಲ್ಲ ಪಂಚಾಯತಿ ಮಟ್ಟದಲ್ಲಿ ಇಡಿಸಿ ಮಾಡೋ ಅಂತದ್ದು. ಇದ್ರ ಜೊತೆಗೆ ಘನತ್ಯಾಜ್ಯ ವಿಲೇವಾರಿಗೆ ಸುಮಾರು 160 ಲೊಕೇಶನ್ಗಳಲ್ಲಿ ನಾವು ಅಲ್ಲೂ ಕೂಡ 3 ಎಕರೆ 4 ಎಕರೆ ಜಾಗ ಕೊಟ್ಟಿದೀವಿ. ಆ ಜಾಗಗಳನ್ನು ಇದ್ರಲ್ಲಿ ತಗೊಂಡಿದೀವಿ. ಸೊ ಇಲ್ಲಿ ಸಾಹೇಬರು ನಮ್ಮೆಲ್ಲರ ಅಪೇಕ್ಷೆ ಇದೆ, ನಾವು ಒನ್ ಟೈಮ್ ಅದನ್ನ ಮಾಡ್ಬೋದು. ಆದ್ರೆ ತಾವು ಕೇಳದಂತೆ ಇದು ದೈನಂದಿನ ನಿರ್ವಹಣೆನಲ್ಲಿ ಇದ್ರೆ ಮಾತ್ರ 3 ವರ್ಷಗಳ ಕಾಲ ಇದು ಮರ ಆಗುವಂತದ್ದು. ಅದಕ್ಕೆ ನಮ್ಮ ಒಂದು ಅಸೆಸ್ಮೆಂಟ್ ಇದೆ, ಒಂದು 5 ಲಕ್ಷ ಗಿಡ ಹಾಕಿದ್ರೆ ಕನಿಷ್ಠ 1 ವರ್ಷ ಆದ್ಮೇಲೆ ಒಂದು 4,60,000 ಒಂದು 5% ಗಿಡ ಹೋಗ್ಬೋದು. ಅದು ಸ್ವಾಭಾವಿಕವಾಗಿ ಬೇರೆ ಬೇರೆ ಕಾರಣಗಳಿಂದ, ಬಿಸಿಲಿನ ಇದರಿಂದ ಪ್ರಭಾವದಿಂದ, ಮಾನಿಟರಿಂಗ್ ಕೊರತೆಯಿಂದ ಕೆಲವು ಕಡೆ ಹೋಗ್ಬೋದು. ಆದ್ರೆ ಅದನ್ನೆಲ್ಲ ನಿರಂತರವಾಗಿ ಮಾನಿಟರ್ ಮಾಡ್ತಾ ಒಂದು ಕ್ಲೀನ್ ಆಗಿ ಇನ್ವೆಂಟರಿ ಡ್ರಾ ಮಾಡಿ ಪ್ರತಿ ವ್ಯಕ್ತಿ, ಪ್ರತಿ ಘಟಕ ಯಾರ್ಯಾರಿಗೆ ಅದಕ್ಕೆ ಒಬ್ಬೊಬ್ರನ್ನ ನೋಡಲ್ ಆಫೀಸರ್ ಯಾರಿರ್ತಾರೆ ಅವರ ಸಂಪೂರ್ಣ ಜವಾಬ್ದಾರಿನಲ್ಲಿ, ಮೇಲುಸ್ತುವಾರಿನಲ್ಲಿ ಈ ಗಿಡಗಳು ಈ ಒಂದು ಅಭಿಯಾನ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಖಡಾಖಂಡಿತವಾಗಿ ಆ ಕೆಲಸವನ್ನ ನಾವು ಮಾಡ್ತೇವೆ.